ಸಾಮಾನ್ಯವಾಗಿ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಬೆಂಗಳೂರು ಬಿಟ್ಟು ಬೇರೆ ಬೇರೆ ಭಾಗಗಳಿಗೆ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗೆ ಜನ ಹೋಗ್ತಾ ಇರ್ತಾರೆ. ಆಗ ಟ್ರಾಫಿಕ್ ಜಾಮ್ ಉಂಟಾಗೋದನ್ನ ನಾವು ಗಮನಿಸ್ತಾನೆ ಇರ್ತೀವಿ. ಈಗ ಇವತ್ತು NH75 ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಉಂಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೆಲಮಂಗಲ ಬಳಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿದ್ದಾವೆ. ಸಾಮಾನ್ಯವಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ನೆಲಮಂಗಲ ಟೋಲ್ನ ಬಳಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿರುತ್ತೆ. ಸೊ ಇವತ್ತು ಕೂಡ ಹಂಗೆ ಆಗಿದೆ ಅಂತೆ. ಬೆಂಗಳೂರು ತುಮಕೂರು ಹೆದ್ದಾರಿ 75ರಲ್ಲಿ 15 ಕಿಲೋಮೀಟರ್ ಜಾಮ್ ಆಗಿದೆ. ಜಸ್ಟ್ ಇಮ್ಯಾಜಿನ್ ಆ ಒಂದು ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡವರ ಪರಿಸ್ಥಿತಿನ. ಮಾದಾವರದಿಂದ ನೆಲಮಂಗಲದವರೆಗೂ ಟ್ರಾಫಿಕ್ ಬಿಸಿ ತಟ್ಟಿದೆ. ಹೆದ್ದಾರಿಯಲ್ಲಿ ನಿಂತಲ್ಲೇ ನಿಂತಿದ್ದಾವೆ ವಾಹನಗಳು. ಸವಾರರು ಹೈರಾಣಾಗಿ ಹೋಗಿದ್ದಾರೆ ಪಾಪ. ಟ್ರಾಫಿಕ್ನಲ್ಲಿ ಒಂದು ಆಂಬ್ಯುಲೆನ್ಸ್ ಕೂಡ ಸಿಕ್ಕಾಕೊಂಡಿದೆ ಪಾಪ. ಆ ಒಳಗಡಿದ್ದಂತ ರೋಗಿ ಪರದಾಡ್ತಾ ಇದ್ದಾರೆ. 15 ಕಿಲೋಮೀಟರ್ ಜಾಮ್ ಆಗಿದೆ ಅಂತ ಅಂದ್ರೆ ಜಸ್ಟ್ ಇಮ್ಯಾಜಿನ್. ಆಂಬ್ಯುಲೆನ್ಸ್ ಏನಾದ್ರೂ ನಡುವೆ ಸಿಕ್ಕಾಕೊಂಡ್ಬಿಟ್ರೆ ಮುಂದೆನೂ ಹೋಗಕ್ಕಾಗಲ್ಲ, ಹಿಂದೆನೂ ಬರಕ್ಕಾಗಲ್ಲ ಅಂತ ಪರಿಸ್ಥಿತಿ. ಸೊ ಇವತ್ತು ಯಾಕೆ ಇಷ್ಟೊಂದು ಟ್ರಾಫಿಕ್? ಸೊ ನಾಳೆ ಸಂಡೇ, ಇವತ್ತೇನಾದ್ರೂ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರ ಜನ ಗೊತ್ತಿಲ್ಲ. ಹಾಗಾದ್ರೆ ಫ್ರೈಡೇ ನೈಟೇ ಇಲ್ಲಿಂದ ಹೊರಟು ಬಿಟ್ಟಿರ್ತಾರೆ. ಬಟ್ ಇವತ್ತು ಸ್ಯಾಟರ್ಡೆ ನೈಟು ಭಾಳ ಕಡಿಮೆ ಜನ ಹೋಗ್ತಾರೆ, ಪ್ರಯಾಣ ಬೆಳೆಸ್ತಾರೆ. ಬಟ್ ಇವತ್ತು ಯಾಕೆ ಇಷ್ಟು ಟ್ರಾಫಿಕ್ ಉಂಟಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮುಂದೆ ಏನಾದರೂ ಅಪಘಾತ ಆಗಿದೆಯಾ ಅಥವಾ ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ವಾಹನಗಳೇನಾದರೂ ಕೆಟ್ಟು ನಿಂತ್ಕೊಂಡಿದ್ದಾವ ಗೊತ್ತಿಲ್ಲ. ಬಟ್ 15 ಕಿಲೋಮೀಟರ್ ಟ್ರಾಫಿಕ್ ಅಂತೂ ಉಂಟಾಗಿದೆ. ನೋಡಿ ಅಲ್ಲಿ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ನೆಲಮಂಗಲದ ಬಳಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲ್ಲೇ ನಿಂತ್ಕೊಂಡಿದ್ದಾವೆ. ಒಂದೊಂದೇ ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾವೆ. ಇದನ್ನ ನಡುವೆ ನೋಡಬಹುದು ಒಂದು ಆಂಬ್ಯುಲೆನ್ಸ್ ಕೂಡ ಬಂದಿದೆ. ಒಂದು ಆಂಬ್ಯುಲೆನ್ಸ್ ಬಂದಿದೆ. ಅಲ್ಲಿ ಮುಂದೆ ಹೋಗಕ್ಕೆ ಜಾಗನೇ ಇಲ್ಲ. ಸೊ ಹಂಗೂ ಹಿಂಗೂ ಮಾಡಿ ದಾರಿ ಮಾಡ್ಕೊಂಡು ಮುಂದೆ ಹೋಗ್ತಾ ಇದೆ. ಮುಂದೆ ನೋಡಿದ್ರೆ ದೊಡ್ಡ ಲಾರಿಗಳು, ಕಾರುಗಳು ನಿಂತ್ಕೊಂಡ್ಬಿಟ್ಟಿದ್ದಾವೆ. ಸೊ ಒಳಗಡೆ ರೋಗಿ ಪಾಪ ಎಮರ್ಜೆನ್ಸಿ ಇದೆಯೋ ಏನೋ ಗೊತ್ತಿಲ್ಲ ಪಾಪ. ಬೆಂಗಳೂರು ತುಮಕೂರು ಹೆದ್ದಾರಿ 75ರಲ್ಲಿ 15 ಕಿಲೋಮೀಟರ್, 1 ಕಿಲೋಮೀಟರ್ ಅಲ್ಲ, 2 ಕಿಲೋಮೀಟರ್ ಅಲ್ಲ, ಬರೋಬ್ಬರಿ 15 ಕಿಲೋಮೀಟರ್ ಜಾಮ್ ಆಗಿದೆ. ಮಾದಾವರದಿಂದ ನೆಲಮಂಗಲದವರೆಗೂ ಟ್ರಾಫಿಕ್ ಬಿಸಿ ತಟ್ಟಿರೋದು. ಪಾಪ ಯಾರಿಗೇನು ಅರ್ಜೆಂಟ್ ಇರುತ್ತೋ ಏನೋ, ಯಾರಿಗೇನು ಎಮರ್ಜೆನ್ಸಿ ಇರುತ್ತೋ ಏನೋ, ಆ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡು ಆ ಕಡೆಯಿಂದ ವಾಪಸ್ಸು ಬರೋಕ್ಕಾಗ್ತಾ ಇಲ್ಲ, ಮುಂದೇನೂ ಹೋಗೋಕ್ಕಾಗ್ತಾ ಇಲ್ಲ. ಅದು ಎಷ್ಟು ಗಂಟೆ ಆಗುತ್ತೋ ಏನೋ, ನಿಂತಲ್ಲೇ ನಿಂತ್ಕೊಂಡಿದ್ದಾರೆ ವಾಹನ ಸವಾರರು. ಪಾಪ ಏನಾಗಿದೆ ಮುಂದೆ, ಯಾಕೆ ಹಿಂಗಾಗಿದೆ ಅಂತ ಯೋಚನೆ. ಬಟ್ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಂತ ಅಂದಾಗ ಈ ರೀತಿಯಾಗಿ ಯಾಕೆ ಟ್ರಾಫಿಕ್ ಆಗುತ್ತೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅಲ್ಲೇನಾದರೂ ರಸ್ತೆ ಕಾಮಗಾರಿ ನಡೆದಿದೆಯಾ ಅಥವಾ ಏನಾದರೂ ಅಪಘಾತ ಆಗಿದೆಯಾ, ವಾಹನಗಳೇನಾದರೂ ಕೆಟ್ಟು ನಿಂತ್ಕೊಂಡಿದೆಯಾ ಅಥವಾ ಬೇರೆ ಏನಾದರೂ ಸಮಸ್ಯೆ ಆಗಿದೆಯಾ? ಸೊ ಆದಷ್ಟು ಬೇಗ ಟ್ರಾಫಿಕ್ ಪೊಲೀಸರು ಹೋಗಿ ಇದನ್ನು ಕ್ಲಿಯರ್ ಮಾಡುವಂಥ ಕೆಲಸ ಮಾಡಬೇಕು. ಇಲ್ಲ ಅಂತ ಅಂದರೆ ಇದೇ ರೀತಿಯಾಗಿ ಸಮಸ್ಯೆ ಅನುಭವಿಸ್ಬೇಕಾಗುತ್ತೆ ಪಾಪ ಜನ. ನೋಡಿ ಅಲ್ಲಿ ಆಂಬ್ಯುಲೆನ್ಸ್ ಕೂಡ ಪರದಾಡ್ತಾ ಇರೋದು. ಮುಂದೆ ಲಾರಿ, ದೊಡ್ಡ ಬಸ್ಗಳಿದ್ದಾವೆ, ಮುಂದೆ ಹೋಗೋದಕ್ಕೆ ಜಾಗ ಎಲ್ಲಿದೆ ನೋಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮೂರ್ತಿ ಬೀರಯ್ಯನಪಾಳ್ಯ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಏನಾಗಿದೆ ಅಲ್ಲಿ? ಏನಾದರೂ ಸಮಸ್ಯೆ ಆಗಿದೆಯಾ? ಒಂದಲ್ಲ ಎರಡಲ್ಲ 15 ಕಿಲೋಮೀಟರ್ ಜಾಮ್ ಆಗಿದೆ ಅಂದ್ರೆ ಏನರ್ಥ? ಟ್ರಾಫಿಕ್ ಪೊಲೀಸ್ನವ್ರು ಇಲ್ವಾ ಅಲ್ಲಿ? ರಾಮ್, ಇವತ್ತು ಏನು ಸಂಜೆಯಿಂದಲೂ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿರೋಂಥದ್ದು. ಈಗ ಇವತ್ತು ಸಾಟರ್ಡೆ ಕೆಲಸ ಮುಗಿಸಿ ನಾಳೆ ಸಂಡೇ ಕೂಡ ಆಗಿದೆ. ಹಾಗಾಗಿ ರಜೆ ಹಿನ್ನೆಲೆ ಊರುಗಳತ್ತ ಏನು ಅತಿ ಹೆಚ್ಚು ಜನರು ಏನು ಬೆಂಗಳೂರನ್ನ ತೊರೆದು ಹೋಗ್ತಾ ಇರ್ತಾರೆ. ಹಾಗಾಗಿ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿರೋಂಥದ್ದು. ಪ್ರತಿ ವೀಕೆಂಡ್ ಬಂದ್ರು ಇದೇ ಹಣೆ ಬರ ಅನ್ನೋ ರೀತಿಯಲ್ಲಾಗಿದೆ. ಹಾಗಾಗಿ ಏನು ಬೆಂಗಳೂರು ತುಮಕೂರು ಹೆದ್ದಾರಿ 48ರಲ್ಲಿ ಇರ್ಬೋದು, ನೆಲಮಂಗಲ ಹಾಸನ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಇರ್ಬೋದು, ಏನ್ ಎರಡೂ ಕಡೆ ಏನ್ 10ರಿಂದ 15 ಈ ತುಮಕೂರು ಏನ್ ಬೆಂಗಳೂರು ಟು ತುಮಕೂರು ಇದೆ, ಅದು 15 ಕಿಲೋಮೀಟರ್ ಅಷ್ಟು ಜಾಮ್ ಆಗಿರೋಂಥದ್ದು. ರಾಮ್, ಈಗಲೂ ಕೂಡ ಟ್ರಾಫಿಕ್ ಇದೇ ರೀತಿಯಲ್ಲೇ ಕಂಟಿನ್ಯೂ ಆಗಿರೋಂಥದ್ದು. ಈಗ ಸದ್ಯ ಮಾಧವದಿಂದ ನೆಲಮಂಗಲದವರೆಗೂ ಅಷ್ಟೇ ವಾಹನಗಳ ಏನು ಉದ್ದುದ್ದವಾಗಿ ಸಾಲಂತೂ ನಿಂತಲ್ಲೇ ನಿಂತಿರುವಂಥದ್ದು, ಸ್ಲೋ ಮೂವಿಂಗ್ ಹೋಗ್ತಾ ಇರೋಂಥದ್ದು. ಹಾಗಾಗಿ ಏನು ಹೆದ್ದಾರಿಯಲ್ಲೇ ನಿಂತಲ್ಲೇ ನಿಂತಿದೆ ಕಾರು, ಬಸ್ಸು, ಲಾರಿಗಳು ಅಲ್ಲದೆ ಏನು ಟ್ರಾಫಿಕ್ ನಲ್ಲಿ
ಆ ಏನು ರೋಗಿಗಳು ಇರ್ತಾರೆ ಆ ಟ್ರಾಫಿಕ್ ನಲ್ಲಿ ಏನ್ ಆಂಬುಲೆನ್ಸ್ ಒಳಗಡೆ ಇದ್ದಂತ ಆ ರೋಗಿಗಳ ಪರದಾಟ ಅಂತೂ ಹೇಳಲಾರದವ್ರು ಆ ರೀತಿಯಾಗಿತ್ತು. ವಾಹನ ಸವಾರರಿಗಂತೂ ತೀವ್ರ ಸಂಕಷ್ಟ ಎದುರಾಗಿದೆ. ಇದರಿಂದ ಪ್ರತಿ ವೀಕೆಂಡ್ಗೂ ಇದೇ ರೀತಿ ಸಮಸ್ಯೆ. ಹಾಗಾಗಿ ಸಾಕಷ್ಟು ಏನು ವಾಹನ ಸವಾರರು ಇರ್ತಾರೆ ಅವರು ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆಗಿರ್ಬೋದು ಟೋಲ್ ಸಂಸ್ಥೆ ವಿರುದ್ಧ ಆಕ್ರೋಶನೇ ವ್ಯಕ್ತಪಡಿಸಿದ್ರು. ಟ್ರಾಫಿಕ್ ನಿಯಂತ್ರಣಕ್ಕಾಗಿ ಏನೋ ನೆಲಮಂಗಲ ಟ್ರಾಫಿಕ್ನವರಾಗಿರ್ಬೋದು, ಚಿಕ್ಕಬಳ್ಳಾಪುರ ಟ್ರಾಫಿಕ್ನವರಾಗಿರ್ಬೋದು, ಸಂಚಾರಿ ಪೊಲೀಸರು ಹರಸಾಹಸ ಪಡ್ತಿದ್ರು. ಏನು ಹರಸಾಹಸ ಪಟ್ರು ರಾಮ್, ಅದು ರಸ್ತೆ ಚಿಕ್ಕದಾಗಿದೆ, ಹಾಗಾಗಿ ಏನು ಟೋಲ್ ರಸ್ತೆ ಆಗಿರೋದ್ರೆ ಆ ವಾಹನ ಆಚೆಗಡೆ ಬರೋದಿಕ್ಕಾಗಲ್ಲ. ಹಾಗಾಗಿ ರೋಡಲ್ಲಿ ಏನು ಎಕ್ಸ್ಪ್ರೆಸ್ ವೇಲಿ ಒಂದ್ಸರಿ ಸಿಕ್ಕೊಂಡ್ಬಿಟ್ರೆ ಅದು ಟ್ರಾಫಿಕ್ ಕ್ಲಿಯರೆನ್ಸ್ ಆಗೋವರೆಗೂ ಅದೇ ರಸ್ತೆಯಲ್ಲಿ ಹೋಗ್ಬೇಕಾಗುತ್ತೆ. ಹಾಗಾಗಿ ಸಾಕಷ್ಟು ಏನು ಪರದಾಟನೆ ಅನುಭವಿಸಿದ್ರು. ವಾರಾಂತ್ಯ ಆದ್ದರಿಂದ ಏನು ರಜೆ ಇರುತ್ತೆ. ಹಾಗಾಗಿ ಏಕಾಏಕಿ ಏನು ಬೆಂಗಳೂರಿನಿಂದ ಊರುಗಳತ್ತ ಹೊರಟಿರಂತ ಏನ್ ಜನರು ಈ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಿ ಒಂದ್ ರೀತಿಯಲ್ಲಿ ನರಕ ಅನುಭವಿಸಿದ್ರು ಅಂತಾನೆ ಹೇಳ್ಬೋದು ರಾಮ್. ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ.